ಫ್ರೆಂಡ್ಸ್, ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕುವಾಗ ನಿಮ್ಮ ಡಿಸ್ಟಿಕ್ ಹೆಸರು ಬರ್ತಾ ಇಲ್ವಾ? ಹಾಗಿದ್ರೆ ಏನ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ ಹೆಸರು ಬರುತ್ತೆ? ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಡಿಸ್ಟಿಕ್ ಹೆಸರು ಬಂದಿಲ್ಲ ಅಂತ ಅಂದ್ರೆ ನಾನು ಹೇಳುವ ರೀತಿ ಸೆಟ್ಟಿಂಗ್ ಮಾಡ್ಕೊಂಡ್ರೆ 100% ಡಿಸ್ಟಿಕ್ ಹೆಸರನ್ನ ನೀವು ಹಾಕಬಹುದಾಗಿದೆ. ಯಾವ ರೀತಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನೀವು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ನಿಮ್ಮ ಮೌಸ್ ಅಲ್ಲಿ ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರೈಟ್ ಬಟನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಓಪನ್ ಆಗುತ್ತೆ. ಮೇಲೆಗಡೆ ನೀವು ನೋಡ್ತಾ ಇರಬಹುದು ಎಲಿಮೆಂಟ್ಸ್ ಅಂತಿದೆ ನೋಡಿ, ಅಲ್ಲಿ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಟೋಗಲ್ ಡಿವೈಸ್ ಟೂಲ್ ಬಾರ್ ಅಂತ ಬರುತ್ತೆ. ಅಲ್ಲೊಂದ್ಸರಿ ಕ್ಲಿಕ್ ಮಾಡಿ. ನಂತರ ಅದ್ರ ಪಕ್ಕದಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಸೆಲೆಕ್ಟ್ ಆನ್ ಎಲಿಮೆಂಟ್ಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಬಿಟ್ಟು ನಂತರ ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಲೈನ್ ಸೆಲೆಕ್ಟ್ ಆಗುತ್ತೆ. ಅದ್ರ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಡಬಲ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 2 ಲೈನ್ ಸೆಲೆಕ್ಟ್ ಆಗುತ್ತೆ. ಅದರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಪಾಯಿಂಟರ್ ಇವೆಂಟ್ ನನ್ ಅಂತ ಸೆಲೆಕ್ಟ್ ಆಗುತ್ತೆ. ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ್ದಾದ್ಮೇಲೆ ನೀವು ಯಾವ ಒಂದು ಡಿಸ್ಟಿಕ್ ಅವರಾಗಿ ಇರ್ತೀರೋ ಆ ಒಂದು ಡಿಸ್ಟಿಕ್ ಅನ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಫುಲ್ ಅಷ್ಟು ಡಿಲೀಟ್ ಮಾಡಿ. ಅದಾದ್ಮೇಲೆ ನಿಮ್ಮ ಡಿಸ್ಟಿಕ್ ಹೆಸರನ್ನ ಟೈಪ್ ಮಾಡಿದ್ದಾದ್ಮೇಲೆ ಸೆಲೆಕ್ಟ್ ಡಿಸ್ಟಿಕ್ ಹತ್ರ ಬಂದು ಕ್ಲಿಕ್ ಮಾಡಿದ್ರೆ ಕರ್ನಾಟಕದಲ್ಲಿ ಇರುವ ಡಿಸ್ಟಿಕ್ಸ್ ನೇಮ್ಸ್ ಎಲ್ಲ ಬರುತ್ತೆ. ಅಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದು ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕಂತ ಅಂದ್ರೆ ಸೇಮ್ ಅಸ್ ಆಧಾರ್ ಅಡ್ರೆಸ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಹತ್ರ ಎಸ್ ಅಂತ ಕೊಟ್ಬಿಟ್ಟು ಬ್ಲಾಕ್ ಅನ್ನೋ ಹತ್ರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಕ್ ಹೋದ್ರೆ ಬರೋದಿಲ್ಲ. ಆಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಅದರ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದರ್ಸ್ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ಕರೆಂಟ್ ಅಡ್ರೆಸ್ ಹತ್ರ ಮೇಲೆಗಡೆ ಆಧಾರ್ ಅಡ್ರೆಸ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅದನ್ನ ಕರೆಂಟ್ ಅಡ್ರೆಸ್ ಹತ್ರ ಪೇಸ್ಟ್ ಮಾಡಿ. ನಂತರ ನಿಮ್ಮ ಸ್ಟೇಟ್ ಯಾವ್ದಿರುತ್ತೋ ಆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿಯಾಗಿ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡಿಸ್ಟಿಕ್ ಅವರಾಗಿರ್ತಾರೋ ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಅನ್ನ ಹಾಕಿ. ನಂತರ ಬ್ಲಾಕ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದ್ಮೇಲೆ ಸೆಲೆಕ್ಟ್ ನೇಮ್ ಆನ್ ಪಂಚಾಯತಿ ಹತ್ರ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಒಂದ್ಸರಿ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಟಿಕ್, ಗ್ರಾಮ ಪಂಚಾಯತಿ, ಪಿನ್ ಕೋಡ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ರೊಫೆಷನ್ ಆರ್ ಟ್ರೇಡಿಂಗ್ ನೇಮ್ ಹತ್ರ ನೀವು ಯಾವ ಒಂದು ಕೆಲಸವನ್ನ ಮಾಡ್ತೀರಾ ಆ ಒಂದು ಕೆಲಸವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಅಸ್ ಆಧಾರ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಡಿ. ನಿಮ್ಮ ಅಪ್ಲಿಕೇಶನ್ ಫಸ್ಟ್ ಆಪ್ಷನ್ ಸೇವ್ ಆಗುತ್ತೆ. ಇನ್ ಮಿಕ್ಕಿರೋದು ನಿಮ್ಗೆ ಗೊತ್ತಿದೆ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಕೊಡ್ತೇನೆ. ಅದೇ ರೀತಿಯಾಗಿ ಇದಕ್ಕೂ ಹಿಂದೆ ತಂದೆ ಹೆಸರು ಅಥವಾ ಸಂಗಾತಿ ಅಂದ್ರೆ ಹಸ್ಬೆಂಡ್ ನೇಮ್ ಬರ್ದೇ ಇರೋದಕ್ಕೆ ಯಾವ ರೀತಿ ನಾವು ಅದನ್ನ ಹೆಸರನ್ನ ಟೈಪ್ ಮಾಡಬಹುದು ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋವನ್ನ ಮಾಡಿದ್ದೇನೆ. ಅದನ್ನ ನೋಡ್ಕೊಂಡು ಸಹ ನೀವು ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಬಂದಿಲ್ಲ ಅಂದ್ರೆ ನೀವೇ ಅದನ್ನ ಎಡಿಟ್ ಮಾಡ್ಕೋಬಹುದು. ಆ ವಿಡಿಯೋವನ್ನ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿಯನ್ನ ನಿಮ್ಮ CSC ಗ್ರೂಪ್ ಗಳಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.